ನೋಡಿ ನಮ್ಮ ಬಿಂದು ಆಲ್ರೆಡಿ ಆಂಟಿ ತಿಂಡಿ ಕೊಡಿ ಅಂತ ಬಂದು ಕುತ್ಕೊಬಿಟ್ಟಿದ್ದಾಳೆ. ಆಂಟಿ ಬಿಸಿಬೇಳೆ ಬಾತ್ ಮಾಡಿದ್ರು, ಎಲ್ಲ ಕುತ್ಕೊಂಡು ತಿಂಡಿ ತಿಂತಾ ಇದ್ದೀವಿ. ನಮ್ಮ ದಿಶಾ ಟಿ ವಿ ನೋಡ್ತಾ ಇದ್ದಾಳೆ. ಆಯ್ತಕ್ಕ, ಆಯ್ತು. ತಿನ್ನಕ್ಕಾಗದೆ ಕಷ್ಟಪಡ್ತಾವಳೆ ಪಾಪ. ಇವಳೆಲ್ಲ ಆರಿಸ್ತಾ ಇದ್ದಾಳೆ. ಇವಳೆಲ್ಲ ತರಕಾರಿ ಎಲ್ಲ ಸೈಡ್ಗೆ ಎತ್ತಿ ಇಟ್ಬಿಟ್ಟು ತಿಂತಿದ್ದಾಳೆ. ಸುಮ್ಮನೆ ಅನ್ನ ಸಾಂಬಾರು ತಿನ್ಬೇಕಿತ್ತು, ಏನಕ್ಕೆ ಬಿಸಿಬೇಳೆ ಬಾತ್ ತಿಂತಿದ್ಯಾ? ಅಲ್ಲೇನು ಜಾಸ್ತಿ ತರಕಾರಿ ಇಲ್ಲ, ಹಾಕಿರೋದೇ ಕ್ಯಾರೆಟ್ ಬೀನ್ಸ್, ಅದು ತಿನ್ನಕ್ಕಾಗಲ್ವ ನಿಂಗೆ? ಅದಕ್ಕೆ ನಿನಗೆ ಕಣ್ಣು ಬಂದಿರೋದು. ಅದಕ್ಕೂ ಕಣ್ಣೋಗಿ ಕ್ಯಾರೆಟ್ ತಿಂದ್ರೆ ಕಣ್ಣಿಗೆ ಒಳ್ಳೇದು. ವಾಂಗಿ ಬಾತಲ್ಲಿ ಒಂದೊಂದು ಸ್ಪೂನ್ಗೂ ಇದು ಬದನೆಕಾಯಿ ಬೇಕು ಅಂತಂತೀಯಾ, ಹಂಗೆ ಥರ ಇದುವೆ ಒಂದೊಂದು ಸ್ಪೂನ್ಗೂ ಕ್ಯಾರೆಟ್ ಬೀನ್ಸ್ ಇರಬೇಕು. ಬೇಡ, ನಂಗೆ ಹೊಟ್ಟೆ ತುಂಬಿದೆ. ನೋಡಿ ಇವಾಗ ಅಲ್ಲಿ ರೀಲ್ಸ್ ಮಾಡಬೇಕು ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ, ಹೆಂಗೆ ಎಲ್ಲೆಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿ ಬೇಗ ಬೇಗ ಬಾ ಅಲ್ಲೇ ಹೋಗೋಣ. ಎದೋ ದಿಶಾ ಬಾಗಿಲಿಗೆಲ್ಲ ನೀರು ಇಟ್ಟವ್ರೆ. ವೆರಿ ಗುಡ್. ಅದಕ್ಕೆ ಯಾವ ರೀಲ್ಸ್ ಮಾಡೋಣ ಅಂತ ಎಲ್ಲ ನೋಡ್ತಾ ಇದ್ದಾರೆ ನೋಡಿ. ಸೊ ಪ್ಲಾನ್ ಚೇಂಜ್ ಆಗಿದೆ. ನಾನು ಹಿಂಗೆ ಇಟ್ಕೋತೀನಿ ಅಂತ ಅನ್ಕೊಂಡೆ, ಬಟ್ ಇವಾಗ ಅವಳು ಕೂರಿಸ್ತಾರೆ, ನೀನು ಹಿಡ್ಕೊ ಅಂತ. ಎಕ್ಸ್ಪ್ರೆಷನ್ ಫೀಲ್ ಅಲ್ವಾ, ಅದಕ್ಕೆ ಕೂರಿಸಿದ್ದೀನಿ. ಸೊ ಇವಾಗ ಪಾರ್ಟ್ 2 ನೀವು ಈ ಶಾರ್ಟ್ನ ನೋಡಬೇಕು ಅಂದರೆ ನಮ್ಮ ಶಾರ್ಟ್ಸ್ ಎಲ್ಲ ಹೋಗಿ ನೋಡಬೇಕು. ಮೋಸ್ಟ್ಲಿ ಬ್ಲಾಗ್ ಅಪ್ಲೋಡ್ ಆದಾದ್ಮೇಲೆ ಶಾರ್ಟ್ಸ್ ಅಪ್ಲೋಡ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಆಗಿದ್ರು ಶಾರ್ಟ್ಸೇ ಫಸ್ಟ್ ಅಪ್ಲೋಡ್ ಆಗಿದ್ರು ಗೊತ್ತಿಲ್ಲ. ಸೊ ಶಾರ್ಟ್ಸ್ ನೋಡಿ ಲೈಕ್ ಮಾಡಿ. ಇವಾಗ ಇನ್ನೊಂದು ಶಾರ್ಟ್ ವಿಡಿಯೋ ಶೂಟ್ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಆಗ್ತಿದ್ದೀವಿ. ಇವಳು ಹಿಂಗೆ ಕೂತಿದ್ದಾಳೆ, ರೆಡಿ ಆಗೋದ್ರ ಬಲ್ಲು. ಅವಳು ಆಲ್ರೆಡಿ ರೆಡಿಯಾಗಿ ಕೂತಿದ್ದಾಳೆ. ಸೊ ಇವಾಗ ಬನ್ನಿ ಶೂಟ್ ಮಾಡೋಣ. ಯಾವ ರೀತಿ ಇದೊಂಥರ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಮಾಡ್ತಿದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಲೈಕ್ ಮಾಡ್ಬಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಏನೋ ಹೇಳಿದೆ ಇನ್ನೊಂದ್ಸತಿ ಹೇಳು. ಆಂಟಿ ಏನೋ ಮಾಡ್ತಾ ಇದ್ದಾರೆ, ನಮಗೆ ಗಮ್ಮಂತ ಇದೆ. ಏನು ಮಾಡ್ತಿದ್ದೀರಾ? ಏನು ಮಾಡ್ತಾ ಇದ್ದೀರಾ? ಅವ್ರಿಗೆಲ್ಲ ವಾಟರ್ ಮೇಲೆ ತಿನ್ಕೊಬೋಣ ಬನ್ನಿ, ಆಮೇಲೆ ಶೂಟ್ ಮಾಡೋಣ. ಸರಿ ಆಯ್ತು. ಏನು ಮಾಡ್ತಿದ್ದೆ? ಗಮ್ಮ ಅಂತ ಇದೆ ಆಂಟಿ. ನಮ್ಮಪ್ಪ ಇವಾಗ ಕಲ್ಲಂಗಡಿ ಹಣ್ಣು ಕೂಚಿದೆ. ಎಲ್ಲರೂ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಜೊತೆಗೆ. ಇವನು ಯಾರು ಗೆಸ್ ಮಾಡಿ ಗಾಯ್ಸ್. ಲಾಸ್ಟ್ ಬ್ಲಾಗಲ್ಲಿ ನೀವು ಇವತ್ತಿನ ಬ್ಲಾಗ್ ಅಪ್ಲೋಡ್ ಮಾಡಿದ್ದೀವಿ, ಆ ಬ್ಲಾಗ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಯಾರು ಅಂತ. ಹಾಯ್ ಮಾಡು. ನಿಮ್ಗೇನು ಅನಿಸಿದೆ? ಏನು ಅನಿಸ್ಬೇಕು? ಸೊ ಇವಾಗ ಪಡಪಡ ಅಂತ ತಿನ್ನೋದು. ದೀಕ್ಷಿತಾ, ಇದು ನನಗೆ ಬೇಗ ದೀಕ್ಷಿತ ನೋಡಿ. ತಗೋ ಆಯ್ತಾ ತಿಂದಿದ್ದು? ಎಷ್ಟು ಪೀಸ್ ತಿಂದೆ? 2.5 ಅಷ್ಟೇನಾ? ಹಾಗಾದಷ್ಟೇನಾ ನಿನ್ನ ಕೈಲಿ? ತಿಂದಿದ್ದಾಳೆ ನೋಡಿ, ನಾನು ಕಲ್ಲಂಗಡಿ ಹಣ್ಣು ತಿಂದಿದ್ದಾಳೆ. ನಾನು 2 ಅಷ್ಟೇ ತಿಂದಿರೋದು, ಅಥವಾ ಮುಡ್ದಿಟ್ಟಿದ್ದೀನಿ. ಅಯ್ಯೋ ಬಿಡು ದಿಶಾ, ಯಾರು ಇನ್ನೊಂದು 2 ಪೀಸ್ ಉಳಿಸಿದಾಳೆ ಅಷ್ಟೇ, ಇದನ್ನು ಮುಗಿಸ್ತಾಳೆ ಒಂದು ಸ್ವಲ್ಪ ಹೊತ್ತಲ್ಲಿ. ಇಲ್ಲ ಹೋಯ್ತು ನನಗೆ. ರೆಡಿ ಮಾಡ್ತಾ ಇದ್ದಾಳೆ ಲಿಪ್ ಬಾಂಬ್ ಎಲ್ಲ ಹಾಕಿ. ಈ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಮುಂಚೆ ವಿಡಿಯೋನ ಅಪ್ಲೋಡ್ ಆಗಿರುತ್ತೆ. ಯಾರ್ಯಾರು ಇದನ್ನು ನೋಡಿಲ್ಲ ಬೇಗ ಬೇಗ ಹೋಗಿ ನೋಡ್ಕೊಳ್ಳಿ. ನನ್ನ ಮಂಕಂಡವಳನ್ನ ಎಬ್ರು ಹಿಂಸೆ ಕೊಡ್ತವ್ರೆ. ಇನ್ನೇನು ಮತ್ತೆ ಮಲ್ಕೊಳಕ್ಕ ಅಷ್ಟೇ. ದೀಕ್ಷಿತ ಏನು ಮಾಡ್ತಾರೆ ಅಂತ ತೋರಿಸ್ತೀನಿ. ಏನು ಮಾಡ್ತಾಳೆ, ಅಲ್ಲೇ ಎಡಿಟ್ ಮಾಡೋದನ್ನ ನೋಡ್ತಾ ಅವಳೆ ಕೂತ್ಕೊಂಡು. ಏನು ಮಾಡ್ತಿಲ್ಲ ಅವಳು. ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತಂತವಳೆ. ತನುಶ್ರೀ ಅವರು ಮಲ್ಕೊಂಡು ನಿದ್ದೆಗನ್ನಲ್ಲಿದ್ದಾಳೆ. ಬಿಂದು. ಸೊ ಹೆಂಗಿದೆ ವಿಡಿಯೋ? ಸಕ್ಕದಾಗಿದೆ, ಚೆನ್ನಾಗಿ ಬಂದಿದೆ. ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಹೇಳು. ಸಾರಿ ಹೇಳಿ. ಚೆನ್ನಾಗಿದೆ. ಬಿದ್ದಿದ್ದಾಳಲ್ಲ ಅದೇ ಖುಷಿ ನಮಗೆ. ಆ್ಯಕ್ಟಿಂಗ್ ಆಸ್ಕರ್ ಅವಾರ್ಡ್ ಕೊಡ್ಸ್ಬೇಕು ನನಗೆ.
ಈಗ ಊಟ ತಿಂತಿದ್ದಾರೆ. ನಮ್ಮ ಮಮ್ಮಿ ಬಸ್ ಸಾಂಬಾರ್ ಮತ್ತೆ ಪಲ್ಯ ಮಾಡಿದ್ದೀನಿ. ನನ್ನ ಫೇವ್ರೇಟ್, ಬಿಂದುಗೂ ಫೇವ್ರೇಟ್ ಅಂತೆ, ಎಲ್ಲರಿಗೂ ಫೇವ್ರೇಟ್ ಅಂತೆ, ದೀಕ್ಷೆ ತುಂಬಿಟ್ಟು. ನಮ್ಮ ಮನೇಲಂತೂ ಇರೋ ಬರೋರ್ಗೆಲ್ಲ ಫೇವ್ರೇಟು. 3 ದಿನಾರು ಈ ಸಾಂಬಾರಲ್ಲಿ ತಿಂತಾರೆ, ಅಷ್ಟಿಷ್ಟ. ಈಗ ಆರ್ಗ್ಯಾನಿಕ್ ಫಾರ್ಮ್ಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಹಾಯ್ ಮಾಡು ದೀಕ್ಷಿತಾ. ಅದಕ್ಕೆಲ್ಲ ಯೂನಿಫಾರ್ಮ್ ಹಾಕೊಂಡ್ವಿ. ಹಾಂ, ಆರ್ಗ್ಯಾನಿಕ್ ಫಾರ್ಮ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀವಲ್ಲ, ಸೊ ಅದರಲ್ಲಿ ಯೂನಿಫಾರ್ಮ್ ಕಂಪಲ್ಸರಿ. ಸೊ ಹಂಗಾಗಿ ನಾವು ಯೂನಿಫಾರ್ಮ್ ಹಾಕಿದ್ದೀವಿ. ಸೊ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಹಾಯ್ ಮಾಡು ಬಿಂದು. ಇದ್ದೀವಿ ಆರ್ಗ್ಯಾನಿಕ್ ಫಾರ್ಮ್ಗೆ. ಹಾಯ್ ಹಾಯ್. ಹೋಗೋಣ. ಗೊತ್ತಿಲ್ಲ ಆದ್ರೂ ಹೋಗ್ತಾ ಇದ್ದೀವಿ. 7 ದಿವಸ ಏನೋ ಹೇಳ್ತಿದ್ದಲ್ಲ, ಕಂಟಿನ್ಯೂ. ಹಾಂ, ರೂಟ್ ಗೊತ್ತಿಲ್ಲ. ರೂಟ್ ಗೊತ್ತಿಲ್ಲ, ಏನೋ ಒಂದು ಅಡ್ರೆಸ್ ಹೇಳಿದೆ ನಮ್ಮಪ್ಪ. ಒಂದು ನಿಮಿಷ, ಆ ಊರ ಹೆಸರು ಏನೋ ಹೇಳಿದ್ದು? ಮಂಡಿ ಕ್ಯಾತ್ನಳ್ಳಿ. ಮೇಟ್ಗಳಿ ಅಂತ ಇವಾಗ ನಮ್ಮನ್ನ ಅಲ್ಲೇ ಕರ್ಕೊಂಡು ಹೋಗ್ತಿದ್ಲು. ಇವಳನ್ನ ನಂಬ್ಕೊಂಡ್ರೆ ಅನ್ಕೊಂಡಿರೋ ಜಾಗಕ್ಕೆ ಹೋದಂಗೆ. ಸೊ ಇವಾಗ ಹೋಗೋಣ ಬನ್ನಿ. ನೋಡ್ಕೊಳ್ಳೆ ದೀಕ್ಷಿತಾ, ಅಲ್ಲೇನ್ ಹೇಳಿದ್ರು ಬಬಾ ಅಂದ್ರೆ ಆಯ್ತು ನಡಿ. ನಿನಗೆ ಕ್ವಶನ್ ಕೇಳ್ತಾರೆ ಕಣೆ ದೀಕ್ಷಿತಾ. ಹೇಳೋ ಆನ್ಸರ್ ಕರೆಕ್ಟ್ ಆದಪ್ಪ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆನ್ಸರ್ ಮಾಡ್ತೀವಲ್ವಾ ಅನ್ನೋದು ಇಂಪಾರ್ಟೆಂಟ್. ಅದೇ ಮಾಡ್ಬೇಕಲ್ಲ ನೀನು. ಆಯ್ತು, ಮಾತಾಡೋಣ ನಡಿ. ಆಮೇಲೆ ಮೇಟ್ಗಳಿಗೆ ಕರ್ಕೊಂಡು ಮೇಟ್ಗಳು ಈ ಕಡೆ ಎಲ್ಲ ಕಡೆ ಆ ಕಡೆ. ಅದನ್ನೇ ಹೇಳಿದ್ದು. ಎಲ್ಲೆಲ್ಲೂ ಬಿಂದು, ಎಲ್ಲೆಲ್ಲೂ ಬಿಂದು. ಸಾಂಗ್ ಅರ್ಥದಲ್ಲೇ ಬಿಂದು. ಇಲ್ಲೆಲ್ಲೂ ನಾನೇ ಅಂತ ಸಾಂಗ್ ಹಾಕೊಳ್ಳೋಳು. ಇಲ್ಲೆಲ್ಲೂ ನೀನೆ ಮಾಡೋದು ಒಂದೊಂದೆಲ್ಲ. ನಂದಲ್ಲ ತಪ್ಪು, ಲೊಕೇಶನ್ ತಪ್ಪು. ಗೂಗಲ್ ಮ್ಯಾಪೇ ತಪ್ಪು. ನನ್ ಲೊಕೇಶನ್ ಹಾಕಿ ತೋರಿಸಿದ ಲೊಕೇಶನ್ ಅವರು ಆರ್ಗ್ಯಾನಿಕ್ ಫಾರ್ಮ್ ಅವರು ಫಸ್ಟ್ ಲೊಕೇಶನ್ ಕಳ್ಸಿದ್ರೆ ಇಷ್ಟೆಲ್ಲ ಪ್ರಾಬ್ಲಮೇ ಆಗ್ತಾ ಇರೋದು. ತಲೆ ತಿರ್ಗ್ದಂಗೆ ಆಗ್ತಾ ಇದೆಯಂತೆ. ತಲೆ ತಿರ್ಗ್ದಂಗೆ ಐತಿತ್ತ ಬಿಂದು. ತಲೆ ಸುತ್ತೈತೆ ಅಂದಿದ್ದು, ತಲೆ ತಿರುಗ್ತೈತೆ. ಮತ್ತೆ ಇನ್ನೇನು? ನಮ್ ಬಿಂದುಗೆ ಏನಾಯ್ತು? ಫಾರ್ಮಿಗೆ ಬಂದಿದ್ದೀವಲ್ಲ, ಇಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. Organic Farming Chapter 1. ವರ್ಮಿ ಕಾಂಪೋಸ್ಟ್ ಇದೆ ಅಂದ್ರಲ್ಲ, ಇಲ್ಲೇನೆ. ಇಲ್ಲ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮುಗಿಸ್ಕೊಬಂದು ಇವಾಗ ಕಾರಲ್ಲಿ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ದಿಶಾ ಮತ್ತು ಪ್ರೇಮ್ನು ಕಲರ್ಸ್ ತೊಗೊಬರೋದಕ್ಕೆ ಹೋಗಿದ್ದಾರೆ. ಇವತ್ತು ನೈಟ್ ಹೋಲಿ ಆಡೋಣ ಅಂತ ಅನ್ಕೊಂಡಿದ್ದೀವಿ. ಹೌದು ಇವಾಗ ಕಲರ್ಸ್ ತಗೋತಿದ್ದೀವಿ. ಇವಾಗ ವಾಟರ್ ಬಲೂನ್ಸ್ ಮತ್ತೆ ಹೋಲಿ ತಗೊಂಡ್ವಿ. ಕಲರ್ ಹಾಕಕ್ಕೆ ಆ ಕಲರ್ ಬೇಡ. ಫಾರ್ಮಿಂಗ್ ಎಲ್ಲ ಹೋಗ್ಬಿಟ್ಟು ಮುಗಿಸ್ಕೊಂಡು ಇವಾಗ ಹೋಲಿ ಆಡಕ್ಕೆ ಅಂತ ಕಲರ್ಸ್ ತಗೊಂಡೆಲ್ಲ ಬಂದ್ವಿ. ಬಿಂದು ಪ್ರಕಾರ ಹೋಲಿ ತರಕ್ ಹೋಗಿದ್ರು, ಅವ್ರ ಪ್ರಕಾರ ಹೋಲಿ ಅಂಗಡಿ ಹುಡ್ಕೊಂಡು. ಸೊ ಇವಾಗ ನನ್ನ ಪ್ರೇಮ್ ಕರ್ಕೋಗಿದ್ದ. ಪ್ರೇಮ್ ಎಲ್ಲ ಕೊಡ್ಸಿದ್ದು ಕಲರ್ಸ್, ವಾಟರ್ ಬಲೂನ್ಸ್ ಎಲ್ಲ ತಗೊಬಂದಿದ್ದೀವಿ. ಫುಲ್ ಆಡದೆ. ನೆಕ್ಸ್ಟ್ ಇವಾಗ ಏನಾದ್ರು ತಿನ್ನಕ್ ಕೊಡ್ಸ್ತಾನೆ. ಇವಾಗ ನಮ್ದನ್ನು ಪಾನಿ ಗೋಲ್ಗುಪ್ಪ ಅಂತ ಅಂತಿದ್ಲು, ಅದಕ್ಕೆ ಗೋಲ್ಗುಪ್ಪ ತಿನ್ನಕ್ಕೆ ಅಂತ ಅದಕ್ಕೆ ಕರ್ಕೊ ಬಂದಿದ್ದೀವಿ. ಗೋಲ್ಗುಪ್ಪ ತಿನ್ನು. ಗೋಬಿ ತಿನ್ನಕ್ಕಂತ ಬಂದಿದ್ದೀವಿ. ನಮ್ಮ ದಿಶಾ ಪಾನಿಪುರಿ ತೊಗೊಂಬರ್ತಾ ಇದ್ದಾಳೆ. ನಮ್ಮ ದಿಶಾ ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇರೋದು. ಇವಾಗ ಮನೆಗೆ ಬಂದ್ವಿ. ಎಲ್ಲರೂ ಮನೆಗೆ ಬಂದಿದ ತಕ್ಷಣ ಫಸ್ಟ್ ಹೇಳಿದ್ದೆ ವ್ಯೂಸ್ ಬಗ್ಗೆ. ಇಬ್ರಿಗೂ ವ್ಯೂಸ್ ಬಗ್ಗೆ ಹೇಳಿ ಫುಲ್ಲು ಎಲ್ಲ ದಿಲ್ ಖುಷ್ ಆಗ್ಬಿಟ್ಟಿದ್ದಾರೆ. ಹೆಂಗ ಅನ್ಸಿದೆ ಮಮ್ಮಿ? ಸೂಪರ್. ಅದೇ ನಿಂಗೆ ರಿಯಾಕ್ಷನ್? ಇವಾಗ ಎಲ್ಲರೂ ಹೋಲಿ ಆಡಬೇಕು,
ಇವಾಗ ನೋಡಿ ಇವ್ರಿಬ್ರು ಬಲೂನ್ಸ್ಗೆ ನೀರ್ ತುಂಬಕ್ಕೆ ಇಷ್ಟೊಂದು ಸಾಹಸ ಪಡ್ತಿದ್ದಾರೆ. ಎಷ್ಟು ತುಂಬಿದ್ರಿ? ಎರಡು ಹೊಡೆದಾಕಿದ್ದಾಳೆ ಬಲೂನ್ನ. ಅದ್ರೊಳಗಡೆ ಹಾಕಿ ನೀರು ಒಳಗಡೆ ಹಾಕೆ ನೀರೊಳಗಡೆ ಬುಡೆ ನೀ ಮುಟ್ಬೇಡ ನಂಗೆ. ನೀರೊಳಗಡೆ ಹಾಕಿ ಇಲ್ಲಿ ಒಂದು ಖಾಲಿ ಬಾಟಲ್ ತಗೋ. ಇವಾಗ ಹೋಲಿ ಆಡಕ್ಕೆ ಇಷ್ಟೊಂದೆಲ್ಲ ಮಾಡ್ತಿದ್ದಾರೆ. ಕಲರ್ ಹಾಕೊಂಡು ನೀರ್ ಹಾಕೊಂಡು ಬೇಕಾ? ನಾರ್ಮಲ್ ಆಗಿ ವಾಟರ್ ತುಂಬಿಸಿ ಅಂತಂದ್ರೆ ಕೇಳ್ತಾ ಇಲ್ಲ. ಅದೇ. ಬರ್ತಾ ಇದಾರೆ. ನಾವು ಆಡಿದ್ರೆ ಡಿಫ್ರೆಂಟ್ ಆಗಿ ಆಡ್ಬೇಕು. ಡಿಫ್ರೆಂಟ್ ಆಗಿ ಏನ್ ಆಡಲ್ಲ. ನಿನ್ ಡಿಫ್ರೆಂಟ್ ನೀರಲ್ಲೇ ಹೋಲಿ ಆಡಿ ಮುಗಿಸ್ಬಿಡ್ಬೇಕು ಸುಮ್ಮನಿರು. ಅದೇ ಅಂತೆ. ನಾವ್ ಇಷ್ಟಾರು ಮಾಡ್ತಿದೀವಿ ಕಡೆ. ಪಾರಿ. ಅದೆಷ್ಟೊತ್ತು ತುಂಬಿ 8 ಗಂಟೆ ಆಗ್ತಿದೆ. ಅವ್ರು ಎಷ್ಟೊತ್ತು ತುಂಬಿಸ್ತಾರೆ, ನಾವ್ ಎಷ್ಟೊತ್ತು ಆಡೋದು. 9 ಗಂಟೆಗಿಂದ ಆಡಕ್ ಸ್ಟಾರ್ಟ್. ಆಚೆ ಕಡೆ ಬೆಳ್ ಬರುತ್ತದನು ಮೇಲ್ಗಡೆ ಟೆರೆಸ್ ಅಲ್ಲಿ ಆಡೋಣ. ಟೆರೆಸಲ್ಲಿ ಆಡ ಸ್ಟಾರ್ಟ್ ಮಾಡಿದೀವಿ. ಧನು ಬಂದೆ ತಡಿಯ. ಮತ್ತೆ ಇಟ್ಕೊಂಡಿದೆ. ಇವಾಗ ನಮ್ಮ ಮತ್ತೆ ವಿಡಿಯೋಗ್ರಾಫರ್ ಆಗುತ್ತೆ. ಇವಾಗ ಒಂದು ಗೇಮ್ ಆಡ್ತಿದೀವಿ. ಏನಪ್ಪ ಗೇಮ್ ಅಂತಂದ್ರೆ, ಇವಾಗ ಈ ಬಾಟಲು ಮೊದಲಲ್ಲಿ ಇಟ್ಕೊಂಡು ತಿರುಗಿಸೋದು. ಫುಲ್ ರೌಂಡ್ ಸರ್ಕಲ್ ಹಾಕಿರ್ತೀವಿ. ಮೊದಲೇ ಇಟ್ಕೊಂಡು ತಿರುಗಿಸೋದು. ಯಾರ ಕಡೆ ತೋರಿಸುತ್ತೆ ಅವರು ಅಲ್ಲಿ ಹೋಗಿ ಅದರಲ್ಲಿ ವಾಟರ್ ಬಲೂನ್ಸ್ ಇದೆ, ಅದನ್ನ ತಗೊಂಡು ನಾವೆಲ್ಲ ಓಡ್ತೀವಿ. ಅವ್ರಿಗೆ ಹೊಡಿಬೇಕು. ಯಾರು ಹೊಡಿತಾರೆ ಅವ್ರು ಔಟ್. ರೆಡಿ? ಜಾಮೂನ್ ತಿಂತಾ ಇದ್ದಾರೆ ಎಲ್ಲಾರು. ಅಯ್ಯೋ ಎಲ್ಲಾರನು ಮಿಮಿಕ್ರಿ ಮಾಡುದು ಈಶಾ ನೀನು. ಹಾಯ್ ಮಾಡಿ. ಸೊ ಇವಾಗೆಲ್ಲ ಬಿಂದು ಮನೆ ಹೋಗ್ತಿದೀವಿ. ಹೌದು, ಬರ್ಡೇ ಇದೆ. ಅಡ್ವಾನ್ಸ್ ಆಗಿ ಎಲ್ಲಾರು ವಿಶ್ ಮಾಡ್ತಾ ಇದೀವಿ ಇಲ್ಲೇನೆ. ಹ್ಯಾಪಿ ಬರ್ಡೇ ಆಂಟಿ. ಬಾರೆ ಆಚಿಕೆ ಬರಲ್ವಾ? ಬಾಯ್. ಪ್ರೇಮ್ ಅಲ್ಲಿಂದಾನೆ ಬಾಯ್ ಗೈಸ್ ಅಂತ ಅಂದ್ಬಿಟ್ಟ. ಬರಲ್ವಾ ದಿಶಾ? ಅಲ್ಲೇ ಇರ್ತೀಯಾ? ದಿಶಾ ಬಾಯ್. ಹೋಗಿ ಬನ್ನಿ. ಹುಷಾರಾಗಿ ನೈಟ್ ಏನೋ ನೋಡಪ್ಪ ಇಂಡಿಯಾ. ಆಂಟಿ ಬಾಯ್ ಬಾಯ್ ಬಾಯ್. ಇವಾಗ ಓಡ್ತಾ ಇದ್ದೀವಿ. ಅಂಕಲ್ ಬಿಟ್ಕೊಡ್ತಾ ಇದ್ದಾರೆ ಬಸ್ ಸ್ಟ್ಯಾಂಡ್ಗೆ. ಬಿಂದು ಮನೆಗೆ ಹೋಗ್ತೀವಿ ಇವಾಗ ಬಿಂದು ಮನೆಯಿಂದ ಸಂಜೆ ಇಲ್ಲಿ ಆಶ್ರಮದಲ್ಲಿ ಪ್ರೊಜೆಕ್ಷನ್ ನಡೆಯುತ್ತೆ. ಸೊ ಅದನ್ನ ನೋಡೋಕ್ಕೆ ಅಂತ ಬರ್ತಾ ಇದ್ದೀವಿ. ಹಾಯ್ ಮಾಡಿ ಎಲ್ಲರೂ. ಸಚ್ಚಿದಾನಂದ ಆಶ್ರಮ. ಹಾಯ್ ಮಾಡಿ ಎಲ್ಲ. ಈ ಪ್ಲೇಸ್ ಯಾರು ವಿಸಿಟ್ ಮಾಡಿಲ್ಲ, ಬಂದು ವಿಸಿಟ್ ಮಾಡಿ. ಸ್ಯಾಟರ್ಡೆ ಮತ್ತು ಸಂಡೇ ಪ್ರೊಜೆಕ್ಷನ್ ಇರುತ್ತೆ. ಅಲ್ಲಿ ಕಾಣಿಸ್ತಾ ಇರೋ ಹನುಮಾನ್ ಮೇಲೆ ನೋಡ್ಕೊಂಡು ಹೋಗಿ. ಸಕಾಲಾಗಿರುತ್ತೆ ಗೈಸ್. ಬಂದು ಪ್ರೊಜೆಕ್ಷನ್ ನೋಡೋಕ್ಕಂತ 3 ಶೋ ನಡೆಯುತ್ತೆ. ಅದಕ್ಕೆ ಎಲ್ಲರೂ ಫಸ್ಟ್ ಶೋ ನೋಡೋಕ್ಕಂತ ಕೂತಿದ್ದಾರೆ ನೋಡಿ ಎಲ್ಲರೂ. ಸೊ ಇವಾಗ ಲೈಟ್ ಆಫ್ ಮಾಡಿದ್ದಾರೆ ಪ್ರೊಜೆಕ್ಷನ್ ಸ್ಟಾರ್ಟ್ ಮಾಡೋಕ್ಕೆ. ಸ್ವಲ್ಪ ಗ್ಲಿಮ್ಸ್ ಸ್ಟಾರ್ಟ್ ಆಗಲಿ ಅಂತ ಕಾಯ್ತಾ ಇದ್ದೀವಿ. ಬಿಂದು ಮತ್ತೆ ಧನು ಆಲ್ರೆಡಿ ನೋಡಿದ್ದಾರೆ ಅಂತ ನಾವಿಬ್ಬರನ್ನ ಇಲ್ಲಿ ಕೂರಿಸಿದ್ದಾರೆ ನಾವು ನೋಡೋಕ್ಕೆ ಅಂತ. ಬೋನ್ಸಾಯ್ ಗಾರ್ಡನ್ ಇದೆ, ಮತ್ತೆ ಸುಖವನ ಮತ್ತೆ ಹಳೆ ಸಿಟಿಗಳೆಲ್ಲ ಇದೆಯಲ್ಲ, ಬೋನ್ಸನ್ ಗಾರ್ಡನ್ ಮತ್ತು ಸುಖವನ ಇದೆ. ಸೊ ಇವಾಗ ಇದು ಸ್ಟಾರ್ಟ್ ಆದಮೇಲೆ ತೋರಿಸ್ತೀವಿ ನಿಮಗೂ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್. ಎಲ್ಲ ಮುಗೀತು, ಇವಾಗೆಲ್ಲ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತಾ ನಿಂಗೆ ದೀಕ್ಷಿತಾ?